ಸಂಕೇತ್ ಸರ್, ಈಗ ಒಂದು ತನಿಖಾ ಸಂಸ್ಥೆ ತನಿಖೆ ಮಾಡಬೇಕಾದ್ರೆ ನನ್ನ ಕೈನಲ್ಲಾಗಲಿ ಯಾರದೇ ಕೈನಲ್ಲಾಗಲಿ SIT ಅವ್ರನ್ನ ಬಿಟ್ಟುಬಿಟ್ಟು ಯಾರ ಕೈಲೂ ರಿಪೋರ್ಟ್ ಇಲ್ಲ ಸರ್, ಯಾರ ಕೈಲೂ ವರದಿ ಕಂಪ್ಲೀಟ್ ಆಯಿತು, ಇಂಟರ್ಮ್ ವರದಿ ಬಂದಿದೆ, ಕೋರ್ಟಿಂದ ತೀರ್ಪು ಕೊಡ್ತು ಅಂತ ನಮ್ಮ ಯಾರ ಕೈಲೂ ಇಲ್ಲದೇ ಇದ್ದಾಗ ಇದು NIA ತನಿಖೆ ಮಾಡಿಬಿಡಲಿ, ಇದು CBI ತನಿಖೆ ಮಾಡಿಬಿಡಲಿ ಅಂಥೇಳಿ ಜೊತೆಗೆ ಅನಪೇಕ್ಷಿತ ಅತಿಥಿಗಳಾಗ್ತಾ ಇದ್ದಾರೆ BJP ಅವರು ಅಲ್ಲಿಗೆ. ಯಾಕಂದರೆ ಧರ್ಮಸ್ಥಳದ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹೇಳೋ ಮಾತು ನಾನು ಹೇಳ್ತಾ ಇದ್ದೀನಿ, ಸೌಜನ್ಯ ಮನೆಗೆ ಸೌಜನ್ಯಯುತ ಭೇಟಿ. ಈಗ ಸೌಜನ್ಯ ಮನೆಗೆ ಇವತ್ತು ನೆನಪಾದ್ರ ಸೌಜನ್ಯ ಅವ್ರ ತಾಯಿ ಮನೆ ಇವತ್ತು ಅವ್ರ ಮನೆ ಅಡ್ರೆಸ್ಸು, ಮನೆ ಕ್ರಾಸು, ಲೊಕೇಶನ್ನು, ಅಡ್ರೆಸ್ಸು ಇವತ್ತು BJP ನಾಯಕರಿಗೆ ಸಿಗ್ತಾ? ಇವರು ಸಪೋರ್ಟಿಗೆ ಬಂದಿದ್ದಾರಾ ಅಥವಾ ಇನ್ನೇನ ಬೇರೆ ರಾಜಕೀಯ ಲಾಭಕ್ಕೆ ಬಂದಿದ್ದಾರಾ ಅಂತ ಇವ್ರ ಪ್ರಶ್ನೆ ಇದೆ ಸರ್. NIAಗೆ ಕೊಡಬೇಕು ಅನ್ನೋದಾದರೆ SITಲಿರ್ತಕ್ಕಂಥ ಲೋಪದೋಷಗಳನ್ನು ಪ್ರೂವ್ ಮಾಡಬೇಕಾಗತ್ತೆ. ವಿತೌಟ್ ರಿಪೋರ್ಟು ಹಾಗೆ ಹೇಳಬಹುದಾ ಒಂದು ಪೊಲಿಟಿಕಲ್ ಪಾರ್ಟಿ ಅಂತ? ನೋಡಿ, ಸೌಜನ್ಯ ಮನೆಗೆ ಇವತ್ತು ಇಷ್ಟು ವರ್ಷಗಳ ನಂತರ BJP ಅವರು ಯಾಕೆ ಭೇಟಿ ಕೊಟ್ರು, ಇಷ್ಟು ದಿನ ಯಾಕೆ ಕೊಡ್ಲಿಲ್ಲ ಅನ್ನೋದ್ರ ಬಗ್ಗೆ ನಾನು ಯಾವುದೇ ವ್ಯಾಖ್ಯಾನವನ್ನು ಹೇಳೋದಿಲ್ಲ. ಇದು ಒಂದು ವಿಚಾರ, ಅದು ರಾಜಕೀಯ ವಿಚಾರ. ಅದು ನಾನ್ ಹೇಳಬೇಕಾಗಿರೋದು ಒಂದೇ ಒಂದು ವಿಚಾರ ನನಗೆ ಸಂಬಂಧಪಡುವಂತದ್ದು. ಒಂದು, NIA ಆಕ್ಟ್ ಆಫ್ 2008 ಅಂದ್ರೆ ಏನು, ಅದ್ರ ಅಧಿಕಾರ ವ್ಯಾಪ್ತಿ ಅಂತದ್ದು, ಯಾವ ಸಂದರ್ಭಗಳಲ್ಲಿ ಅದು ಅಧಿಕಾರ ವ್ಯಾಪ್ತಿಯನ್ನು ಪಡೆದುಕೊಳ್ತದೆ ಅನ್ನೋದು ಒಂದು. ಮತ್ತೆ ಪ್ರಸ್ತುತ ಪ್ರಕರಣ ಅದಕ್ಕೆ NIA ಕೊಡುವಂತ ಕೇಸ್ ಹೌದೋ ಅಲ್ವೋ, ಅದು NIA ವ್ಯಾಪ್ತಿ ಬರುತ್ತೋ ಇಲ್ವೋ ಅನ್ನೋದು ಎರಡನೇ ವಿಚಾರ. ಇವೆರಡೇ ನನ್ನ ಅಭಿಪ್ರಾಯದಲ್ಲಿ, ನನ್ನ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ನನ್ನ ಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಮುಖ್ಯವಾದದ್ದು ಅಂತ ನನ್ನ ಅಭಿಪ್ರಾಯ. ಮೊದಲೇದ್ದು, ಈಗ SIT ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. SIT ಅವರು ಇನ್ವೆಸ್ಟಿಗೇಷನ್ ಮಾಡ್ಬೇಕಾದಾಗ ಇಫ್ ದೇ ಫೈಂಡ್ ಎನಿ ಆಕ್ಟ್, ಏನಾದ್ರು ಇಂಡಿಯನ್ ಸಾವರಿನಿಟಿ ಅಥವಾ ಇಂಡಿಯನ್ ಸೆಕ್ಯೂರಿಟಿ ಅಥವಾ ಇಂಟಿಗ್ರಿಟಿ ಆಫ್ ಇಂಡಿಯಾ ಅದಕ್ಕೆ ಏನಾದ್ರು ಧಕ್ಕೆ ಬರುವಂತದ್ದು ಏನಾದ್ರು ಸಾಕ್ಷಿಗಳ ಸಿಕ್ಕಲ್ಲಿ ಅವರು ಸರ್ಕಾರಕ್ಕೆ ರೆಫರ್ ಮಾಡಬಹುದು. ಆರ್ ಇಫ್ ದೇ ಫೈಂಡ್ ಎನಿ ಮಟೀರಿಯಲ್ ವಿಚ್ ಸೇಸ್ ಸಜೆಸ್ಟ್ ದಟ್ ದರ್ ಇಸ್ ಅ ಥ್ರೆಟ್ ಟು ದ ಫ್ರೆಂಡ್ಲಿ ರಿಲೇಶನ್ಶಿಪ್ ವಿತ್ ಫಾರಿನ್ ಕಂಟ್ರೀಸ್, ಆ ತರ ಏನಾದ್ರು ಮಟೀರಿಯಲ್ ಸಿಕ್ಕರೆ ಅವರು ಸರ್ಕಾರಕ್ಕೆ ಕಳಿಸಬಹುದು. ಮತ್ತೆ ಮೂರನೇದ್ದು, ವಿಚ್ ರಿಲೇಟ್ಸ್ ಟು ದ ಅಟೋಮಿಕ್ ಅಂಡ್ ನ್ಯೂಕ್ಲಿಯರ್ ಫೆಸಿಲಿಟಿಗೆ ಸಂಬಂಧಪಟ್ಟಂಗೆ, ಡ್ಯಾಮ್ಗಳಿಗೆ ಸಂಬಂಧಪಟ್ಟಂಗೆ, ನ್ಯಾಷನಲ್ ಸೆಕ್ಯೂರಿಟಿ, ನ್ಯಾಷನಲ್ ಥ್ರೆಟ್ ಇದ್ದಾಗ ಅವ್ರು ಕಳಿಸಬಹುದು. ನಾಲ್ಕನೇದ್ದು, ಇಫ್ ದಿ ಪರ್ಸನ್ಸ್ ಹೂ ಹ್ಯಾಸ್ ಬೀನ್ ಅಕ್ಯೂಸ್ಡ್ ಆಫ್ ಅನ್ ಅಫೆನ್ಸ್ has committed any act of terrorism, any act of terrorism is also involved in the investigation. ಅಥವಾ ಯಾವ್ದಾದ್ರು ಮಟೀರಿಯಲ್ ಟೆರರಿಸಂ ಸಂಬಂಧಪಟ್ಟಂಗೆ, ಟೆರರಿಸಂ ಫಂಡಿಂಗ್ ಸಂಬಂಧಪಟ್ಟಂಗೆ, ಅದರ್ ಟೆರರ್ ರಿಲೇಟೆಡ್ ಆಕ್ಟಿವಿಟೀಸ್ ಸಂಬಂಧಪಟ್ಟಂಗೆ ಏನಾದ್ರು ಸಿಕ್ಕಲ್ಲಿ SIT ಅವರು ಸರ್ಕಾರದ ಗಮನಕ್ಕೆ ತಂದು, ಹೋಮ್ ಮಿನಿಸ್ಟರ್ ಗಮನಕ್ಕೆ ತಂದು ಸೂಕ್ತ ಕಾನೂನದ ಪ್ರಕಾರ ಅವರು ಸೆಂಟ್ರಲ್ ಗವರ್ಮೆಂಟ್ಗೆ ಅಥವಾ NIAಗೆ ರೆಫರ್ ಮಾಡಬಹುದು. ಅಥವಾ ಇವನ್ ಎಲ್ಲವನ್ನು ಹೊರತುಪಡಿಸಿ ಸೆಂಟ್ರಲ್ ಗವರ್ಮೆಂಟ್ಗೆ ಅಥವಾ ಈ ಹೋಮ್ ಮಿನಿಸ್ಟ್ರಿಗೆ ಏನಾದ್ರು ಇಂಟೆಲಿಜೆನ್ಸ್ ಮುಖಾಂತರ ಇದರಲ್ಲಿ ಇನ್ವಾಲ್ವ್ಮೆಂಟ್ ಅಥವಾ ಇದು ಯಾವ್ದಾದ್ರು ನಾನು ಏನ್ ಹೇಳಿದ್ದೆ NIA ಆಕ್ಟ್ ನಲ್ಲಿ ಇರುವಂತದ್ದು, ಆ ತರ ಘಟನೆಗಳು, ಸಾಕ್ಷಿಗಳು ಇಂಡಿಪೆಂಡೆಂಟ್ ಆಗಿ ಅಥವಾ ಏನಾದ್ರು ಮಾಹಿತಿ ಸಿಕ್ಕಲ್ಲಿ ಅವರು ಕೂಡ ಸೆಂಟ್ರಲ್ ಗವರ್ಮೆಂಟ್ ನವರು ನೇರವಾಗಿ ಯಾರದೇ ಮುಲಾಜಿಲ್ದೆ, ಯಾರದೇ ಹೇಳಿಕೆ ಇಲ್ಲದೆ, ಯಾರದೇ ರೆಕಮೆಂಡೇಶನ್ ಇಲ್ಲದೆ ಅವರೇ ನೇರವಾಗಿ ಆದೇಶ ಮಾಡಬಹುದು. ಇದಲ್ದೇನೂ ಕೂಡ NIAಗೆ ಸ್ವತಃ ಪವರ್ ಇದೆ, ಸೋ ಮೋಟೋ ಪವರ್ಸ್ ಅಂತ ಹೇಳ್ತೀವಿ. ಇಫ್ ದೇ ಫೈಂಡ್ ಎನಿ ಮಟೀರಿಯಲ್, ಬಿಕಾಸ್ ದೇ ಆರ್ ಆಲ್ವೇಸ್ ಕನೆಕ್ಟೆಡ್ ಟು ಇಂಟೆಲಿಜೆನ್ಸ್, if they find any material, any evidence, any clue of commission of any offense which attracts the power of the NIA, ಅವಾಗ ಕೂಡ ಅವ್ರು ಮಾಡ್ಬೋದು. ಈಗ NIAನು ಕೂಡ ಕಣ್ಣು ಮುಚ್ಚಿ ಕುತ್ಕೊಂಡಿಲ್ಲ ಈ ವಿಚಾರದಲ್ಲಿ ನನ್ನ ಅಭಿಪ್ರಾಯದಲ್ಲಿ. ಬಿಕಾಸ್ ಇಫ್ ದ NIA is sitting idle, then it is a failure of the intelligence by the NIA and the intelligence department, and the home ministry itself is a failure in the central government. Correct. ಈಗ NIAದವ್ರಿಗೆ ಏನು ಇಲ್ಲಿವರೆಗೆ ಏನು ಕಾಣದೇ ಇದ್ದಂತದ್ದು ಸಾಕ್ಷಿ, ಸೆಂಟ್ರಲ್ ಹೋಮ್ ಮಿನಿಸ್ಟ್ರಿ ಮತ್ತು ಇಂಟೆಲಿಜೆನ್ಸ್ ಬ್ಯೂರೋ ಕಾಣದೇ ಇರುವಂತ ಸಾಕ್ಷಿ, SITಗೆ ಕಾಣದೇ ಇರುವಂತ ಸಾಕ್ಷಿ, ಈ ಮಾನ್ಯ BJPಯ ಕೆಲವೊಬ್ರು ಅಥವಾ ಬೇರೆ ಬೇರೆ ಪಕ್ಷದವರು, ಬೇರೆ ಬೇರೆ ಹೋರಾಟಗಾರರಿಗೆ ಏನಾದ್ರು ಇದ್ರ ಬಗ್ಗೆ ಸಾಕ್ಷ್ಯ ಸಿಕ್ಕಿದ್ರೆ ದೇ ಆರ್ ಆಲ್ವೇಸ್ ವೆಲ್ಕಮ್ ಟು ಬ್ರಿಂಗ್ ಇಟ್ ಟು ದ ನೋಟಿಸ್ ಆಫ್ ದಿ ಕನ್ಸರ್ನ್ಡ್ ಅಥಾರಿಟೀಸ್. ಯಾರಿಗೂ ಸಿಗದೇ ಇದ್ದದ್ದನ್ನ ಇವ್ರಿಗೆ ಸಿಗಬಾರ್ದು ಅಂತೇನಿಲ್ಲ, ಸಿಕ್ಕಿರಬಹುದು, ಎವಿಡೆನ್ಸ್ ಇರಬಹುದು, ಇವರು ಹೇಳೋದೆಲ್ಲ ಸುಳ್ಳು ಅಂತ ನಾನು ಹೇಳಲ್ಲ, ಇದ್ರೂ ಇರಬಹುದು. ಇದ್ರೆ ಸಂಬಂಧಪಟ್ಟವ್ರ ಗಮನಕ್ಕೆ ತಂದ್ರೆ ಅಥವಾ ಸಂಬಂಧಪಟ್ಟವ್ರು ಅದನ್ನ ಪರಿಶೀಲನೆ ಮಾಡದೇ ಇದ್ರೆ, ಈಗ ಸ್ಟೇಟ್ ಗವರ್ಮೆಂಟ್ ಅಥವಾ SIT ಗಮನಕ್ಕೆ ಇವ್ರು ತಂದ್ರೆ ಅವ್ರು ಅದನ್ನ ಪರಿಶೀಲನೆ ಮಾಡಿ ಇದು NIA ಕೊಡುವಂತ ಕೇಸ್ ಹೌದು ಅಲ್ವಾ, ಆ ತರ ಮಟೀರಿಯಲ್ ಇದೆ ನೋಡ್ಕೊಂಡು ತೀರ್ಮಾನ ತಗೋತಾರೆ. ಆದಾಗ್ಯೂ ಕೊಟ್ಟ ನಂತರ ಕೂಡ SIT ಏನಾದ್ರು ತೀರ್ಮಾನ ತಗೊಳ್ಳದೆ ಇದ್ರೆ ದೇ ಕ್ಯಾನ್ ಆಲ್ವೇಸ್ ಅಪ್ರೋಚ್ ದಿ NIA ಡೈರೆಕ್ಟ್ಲಿ ಬೈ ವೇ ಆಫ್ ರಿಪ್ರೆಸೆಂಟೇಷನ್ or to the central home ministry by way of a representation. ಎಲ್ಲರೂ ಇವ್ರ ಮಾತಿಗೆ ಬೆಲೆ ಕೊಡದೇ ಇದ್ರೆ, ಇವ್ರು ಕೊಡುವಂತ ಸಾಕ್ಷಿಗಳಿಗೆ ಅವ್ರು ಏನಾದ್ರು ಬೆಲೆ ಕೊಡದೇ ಇದ್ರೆ, the next course of action would be to approach the court of law.
ಕರೆಕ್ಟ್. ಹೀಗೆಲ್ಲ ಇದ್ದಾಗ ಒಂದ್ ಕಡೆಗೆ ನ್ಯಾಷನಲ್ ಸೆಕ್ಯೂರಿಟಿ ಇಶ್ಯೂ ಇದೆ ಅಂತ ಇವ್ರು ಹೇಳ್ಬೇಕಾದಾಗ ದ ಇಶ್ಯೂ ವಿಚ್ ಇಸ್ ನಾಟ್ ಬೀನ್ ನೋನ್ ಟು ದ ಸೆಂಟ್ರಲ್ ಗವರ್ಮೆಂಟ್ ಇರೋದು ಅವ್ರದ್ದು, ಓಕೆ. ಅವ್ರಿಗೆ ಗೊತ್ತಿಲ್ಲದೆ ಇರೋಂಥದ್ದು, ಸೆಂಟ್ರಲ್ ಗವರ್ಮೆಂಟ್ಗೆ ಗೊತ್ತಿಲ್ಲದೆ ಇರೋಂಥದ್ದು, ಇಲ್ಲಿ ಒಬ್ಬರು 4 ಜನಕ್ಕೆ ಮಾತ್ರ ಗೊತ್ತಿದೆ ಅಂತಂದ್ರೆ ಅದು ಅತಿಶಯೋಕ್ತಿ ಅಂತಲ್ಲ, ಅದು ಬಹಳ ಗಂಭೀರವಾದ ವಿಚಾರ. Correct. ಯಾರಿಗೂ ಗೊತ್ತಿಲ್ಲದಂಥದ್ದು ಸಾಕ್ಷಿ ಇವ್ರ ಹತ್ರ ಇದೆ ಅಂತಂದ್ರೆ ಅದನ್ನು ತರಾತುರಿ ಮಾಡದೆ ಈ ತುರ್ತಾಗಿ ಅದನ್ನ ಸಂಬಂಧಪಟ್ಟವ್ರ ಗಮನಕ್ಕೆ ತರಬೇಕು. ಬೀದಿಯಲ್ಲಿ ನಾವು ಹೇಳ್ಕೊಂಡು ಓಡಾಡುವಂತ ವಿಚಾರ ಅಲ್ಲ ಇದು. ಕರೆಕ್ಟ್. ಇದು ಸಂಬಂಧಪಟ್ಟವ್ರ ಗಮನಕ್ಕೆ ತಂದು ದೇಶವನ್ನ ರಕ್ಷಣೆ ಮಾಡ್ಬೇಕು, ದೇಶಭಕ್ತಿ ಇದ್ದವರು ಇಮಿಡಿಯೇಟ್ ಆಗಿ ಅದನ್ನ ಕಾರ್ಯ ಪ್ರವೃತ್ತರಾಗಬೇಕು ಅನ್ನೋದು ನನ್ನ ಅನಿಸಿಕೆ. Fine. ನಾನು ಇವ್ರಿಗೆ ದೇಶಭಕ್ತಿ ಬಗ್ಗೆ ಪ್ರಶ್ನೆ ಮಾಡ್ತಾ ಇಲ್ಲ, ಮುಂದಿನ ಕಾರ್ಯಕ್ರಮಗಳ ಕಾರ್ಯರೂಪಗಳ ಬಗ್ಗೆ ನಾನು ಹೇಳ್ತಾ ಇರೋದು. ಫೈನ್ ಫೈನ್ ಮತ್ತಷ್ಟು ಮಾತಾಡ್ತೀವಿ ಸರ್, ಈ ಮತ್ತಷ್ಟು ಈ ಸಂದರ್ಭದಲ್ಲಿ ಒಂದೇ ವಿಚಾರ ಹೇಳ್ತೇನೆ. ಈ ಸಂದರ್ಭದಲ್ಲಿ ಹೇಳೋದು ಇಷ್ಟೇ, ಇದನ್ನ ನ್ಯಾಷನಲ್ ಸೆಕ್ಯೂರಿಟಿ ಇಶ್ಯೂ ಇದೆ ಅಂತ ಹೇಳ್ಬಿಟ್ಟು ಅದನ್ನ ಭಯಪಡಿಸೋಕ್ಕಿಂತ ಜನರಿಗೆ ಅದನ್ನು ಸಂಬಂಧಪಟ್ಟವ್ರ ಗಮನಕ್ಕೆ ತಂದ್ರೆ ಸೂಕ್ತ ಅನ್ನೋದು ನನ್ನ ಅಭಿಪ್ರಾಯ. ಫೈನ್.